ಯಾವಾಗಲೂ ಬೇಕಾಗ್ತದೆ. ಅವ್ರ ನಾಯಕತ್ವದಿಂದ ನಾವು ಇವತ್ತೊಂದು ದಿವಸ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತೊಂದು ದಿವಸ ಸಾಧ್ಯ ಆಗ್ತದೆ. ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಾಭಾವಿಕವಾಗಿ ಅವ್ರು ಹೇಳಿದ್ದಾರೆ, ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ. ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆಯ ನಾಯಕರು. ಇವತ್ತು ಅಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ, SC ST ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಕಾಳಜಿಯನ್ನು ಹೊಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ಮಾತನಾಡಿದ್ದಾರೆ. ಯತೀಂದ್ರ ಇವತ್ತು ತುಮಕೂರಿಗೆ ಹೋಗಿದ್ರೆ ಅವರು ಪರಮೇಶ್ವರ್ ಬಗ್ಗೆನೂ ಅದನ್ನು ಮಾತನಾಡ್ತಾಯಿದ್ರು. ಕನಕಪುರಕ್ಕೆ ಹೋದರೆ ಇವತ್ತು ಅವರು DK ಶಿವಕುಮಾರ್ಗೂ ಮಾತಾಡ್ತಾಯಿದ್ರು. ವಿಜಯಪುರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತೀವಿ. ಈಗ ಬೇರೆ ಬೇರೆ ಕೊಟ್ಟೊಂದು ಸಹ ಈ ಪ್ರಶ್ನೆ ಬರ್ತಿತ್ತು. ಹೀಗಾಗಿ ಆ ಒಂದು ಅದನ್ನು ತಾವು ಭಾಳಷ್ಟು ಅದನ್ನು ಬಣ್ಣ ಕೊಟ್ಟು ಅದು ಮಾಡಿಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡೋಕ್ಕೆ ಅದು ಉಪಯೋಗಿಲ್ಲ. ಅದು ಆ ಒಂದು ಅರ್ಥದಿಂದ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಇವ್ರು ಬಂದು ಹೇಳ್ತಾರೆ, ಬೇರೆ ನಾಯಕರು ಬರ್ತಾರೆ. ಇವತ್ತು ದಿವಸ MB ಪಾಟೀಲ್ ಹಿಂಗೆ ಆಗಲಿತ್ತವರು ಆಶಯಗಳನ್ನ ಇವತ್ತು ದಿವಸ ವ್ಯಕ್ತಪಡ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ದಿವಸ ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಯನ್ನು ಕೂಡ ಅವರು ದಿವಸ ಹೊಂದಿದ್ದಾರೆ. ಆ ಸಂಘಟನೆ ಕೂಡ ಇದೆ. ನೋಡಿ, ಮುಂದೆ CM ಸ್ಥಾನ ಅಂತೂ ಈಗ ಖಾಲಿ ಇಲ್ಲ. ನಮ್ಮನ್ನು ಪದೇ ಪದೇ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಮಾಡಿ, ನಮ್ಮಲ್ಲಿ CM ಸ್ಥಾನ ಈ ವಿಚಾರವೆಲ್ಲವೂ ಕೂಡ ಹೈಕಮಾಂಡ್ ಅಂತಿಮ. ಅದರಲ್ಲಿ ಯಾರ್ಯಾರ್ದು ಇದು ಸಿದ್ದರಾಮಯ್ಯವ್ರದ್ದು ನಡೆದಿಲ್ಲ, DK ಶಿವಕುಮಾರ್ ಅವ್ರದ್ದು ನಡೆದಿಲ್ಲ, MB ಪಾಟೀಲ್ ನಡೆದಿಲ್ಲ, ಸತೀಶ್ ಜಾರಕಿಹೊಳಿ ನಡೆದಿಲ್ಲ, ಮತ್ತು ನಮ್ಮ ಪರಮೇಶ್ವರ್ ನಡೆದಿಲ್ಲ, ಯಾರ್ದು ನಡೆಯಂಗಿಲ್ಲ. ಎಲ್ಲರೂ ಕೂಡ ಒಂದೇ ಒಂದು ಹೈಕಮಾಂಡ್ ಏನು ಹೇಳ್ತದೆ ಅದರ ಅಂತಿಮ ನಮ್ಮ ಪಕ್ಷದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡಿ, ಇವತ್ತು ಹಿಂದುಳಿದ ವರ್ಗಗಳ ಮತ್ತು ಇದರ ಪರವಾಗಿ ಇವತ್ತು ಸಹ ಸತೀಶ್ ಜಾರಕಿಹೊಳಿ ಯಾವಾಗಲೂ ಕೂಡ ಇದು ಮಾಡ್ಕೊಂಡು ಬಂದಿದ್ದಾರೆ. ಅದು ST ಇರ್ಬೋದು, SC ಇರ್ಬೋದು, ಹಿಂದುಳಿದವ್ರು ಇರ್ಬೋದು. ಇದು ಅದರ ಬಗ್ಗೆ ಇವತ್ತು ಸಹ ಯಾವಾಗಲೂ ಕೂಡ ಅವರು ಧ್ವನಿ ಎತ್ಕೊಂಡು ಬಂದಿದ್ದಾರೆ, ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಒಂದು ಅದರಿಂದ ಇವತ್ತು ಸಹ ಯತೀಂದ್ರ ಅವ್ರನ್ನ ಹೇಳಲಿಕ್ಕೆ ಸಾಧ್ಯ. ಇದು ಸ್ವಾಭಾವಿಕ. ಇದಕ್ಕೆ ನೀವು ಭಾಳಷ್ಟು ಇದನ್ನು ಕೊಡುವಂಥ ಇದ್ದಿಲ್ಲ. ಅದರ ಇದರ್ಥ ಸತೀಶ್ ಜಾರಕಿಹೊಳಿ ಅವರು ಸಮರ್ಥರದಾರ, ಸಂಘಟನೆ ಚತುರದಾರ. ಇವತ್ತು ಅವರು ಒಂದಿಲ್ಲ ಒಂದು ದಿವಸ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹರು ಕೂಡ ಹೊಂದಿಸಿದ್ದಾರೆ. ಆದರೆ ಇವತ್ತು CM ಕುರ್ಚಿ ಖಾಲಿ ಇಲ್ಲ, ಮತ್ತು CM ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮಾಡ್ತದೆ. ನೆಕ್ಸ್ಟ್ ತಪ್ಪೇನಿದೆ? ಎಲ್ಲರಿಗೂ ಇದ್ದಾರೆ, ಎಲ್ಲರಿಗೂ ಆಶಯ ಇರ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ 224 ಮಂದಿ ಇದರಲ್ಲಿ ಇವತ್ತು ಏನು ನಮ್ಮ ಶಾಸಕರನ್ನ ಮತ್ತೆ ಅಧಿಕಾರಿ 228ಕ್ಕೆ ಮತ್ತೆ 150 ಸೀಟ್ ಪಡ್ಕೊಂಡು ನಾವು ಅಧಿಕಾರ ಬರ್ತೀವಿ. ಆ 150 ಶಾಸಕರಿಗೂ ಅರ್ಹತೆ ಇರ್ತದೆ. ಅದ್ರ ಬಿಟ್ಟು ಕೂಡ ಅರ್ಥ ಇರ್ತದೆ. ಎಷ್ಟೋ ಸಲ MLCs ಇರ್ತಾರೆ, ರಾಜ್ಯಸಭಾ ಮೆಂಬರ್ಸ್ ಇರ್ತಾರೆ, ಕೇಂದ್ರದಿಂದ ಇವತ್ತು ಬರ್ತಾರೆ, ಮುಖ್ಯಮಂತ್ರಿ ಆಗಿದ್ದೇ ಉದಾಹರಣೆಗಳಿದಾವೆ. ಯಾರು? ನಾನು ಏನು ನಿಮ್ಗೆ ಗೊಂದಲಕ್ಕೆ ಸಿಕ್ಕಾಕೊಳ್ಳೋದಲ್ಲ. ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಜನತೆ ತೀರ್ಮಾನ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳಬೇಕಾಗಿಲ್ಲ ನಾವು. ಅದನ್ನ ನಮ್ಮ ಹೈಕಮಾಂಡ್ಗೆ ಹೇಳ್ತೀವಿ, ಹೈಕಮಾಂಡ್ ನಿರ್ಣಯ ತೆಗೆದುಕೊತಾರೆ. ಬಿಜೆಪಿ JDS ಬಹಳ ಕಾಯ್ತಾ ಇರೋದು ನವೆಂಬರ್ ಅಲ್ಲಿ ಏನೋ ದೊಡ್ಡ ಮಟ್ಟದ ಗೊಂದಲ ಕ್ರಿಯೇಟ್ ಆಗುತ್ತೆ, ಒಂದು ಹಂತದಲ್ಲಿ ಪಕ್ಷವನ್ನ ಹೊಡಿಬಹುದು ಕೆಲವರು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಿದ್ದಾರೆ. ಅವರ ಯೋಚನೆಗಳು ಯೋಚನೆಯಾಗಿ ಉಳಿತವೆ. ಅವ್ರ ಯೋಚನೆಯಾಗಿ ಉಳಿತವೆ. ಅವ್ರ ಡೆಡ್ಲೈನಾಗೆ ಉಳಿತವೆ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಏನೇ ಆದರೂ ಕೂಡ ಅದು ಹೈಕಮಾಂಡ್, BJPಯವ್ರ ಕೈಲಿಲ್ಲ, ನಮ್ಮ ಯಾರ ಕೈಲೂ ಕೂಡ ಇಲ್ಲ. ಚುನಾವಣೆ ಬೇರೆ, ನಾಯಕತ್ವ ಬೇರೆ. ಅವ್ರು ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ, ನಾಯಕತ್ವ ಬೇರೆ. ಈಗ ಸಿದ್ದರಾಮಯ್ಯನವರು ಇವತ್ತು ಒಂದು ಜನಪ್ರಿಯ ನಾಯಕರು, ಸರ್, ಜನಸ್ತೋಮದ ನಾಯಕರು, ಮಾಸ್ ಲೀಡರು. ಅವ್ರನ್ನ ನಾವು ಇವತ್ತು ಸಹ 28ಕ್ಕೆ ನಾವು ಮತ್ತೆ ಅವ್ರನ್ನ ನಾವು ಆಹ್ವಾನ ಮಾಡಲೇಬೇಕಾಗ್ತದೆ. ಅವ್ರು ಬರ್ತಾರೆ. ಅವತ್ತು ಸಹ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ತಮ್ಮ ಶ್ರಮವನ್ನು ಸಹ ಅವ್ರು ವಹಿಸ್ತಾರೆ. ಇದ್ರಾಗ ಎರಡು ಮಾತಿಲ್ಲ. ಇದು ಮಾಸ್ ಲೀಡರ್. ಅವರು ಕೂಡ DK ಶಿವಕುಮಾರ್ ಹೇಳಿದ್ನಲ್ಲ, DK ಶಿವಕುಮಾರ್ ಕೂಡ ಇವತ್ತು ಸಹ ಪಕ್ಷದ ಸಂಘಟನೆ ಮಾಡಿದ್ದಾರೆ. ಇವತ್ತು KPCC ಅಧ್ಯಕ್ಷರಾಗಿ ಇವತ್ತು ಏನು 17 ಸಹ 2018 ಚುನಾವಣೆ ಮತ್ತು ಇತ್ತೀಚಿನ ಮಣ್ಣಿನ ಚುನಾವಣೆಯಲ್ಲಿ ಕೂಡ ಇವತ್ತು ಅವರು ಭಾಳಷ್ಟು ಶ್ರಮ KPCC ಅಧ್ಯಕ್ಷರಾಗಿ ಇವತ್ತು ಸಹ ಸಂಘಟನೆಯನ್ನು ಮಾಡಿದ್ದಾರೆ, ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಇವತ್ತು ಅವರು ಕೂಡ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ. ಪರಮೇಶ್ವರ್ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ. ಭಾಳ ಜನ ಇದ್ದಾರೆ ಇವತ್ತು ಸಹ ಕಾಂಗ್ರೆಸ್ ಪಕ್ಷದಲ್ಲಿ.
BJP ಥರ ದಿವಾಳಿ ಆಗಿಲ್ಲ ನಮ್ಮ ಪಕ್ಷದಲ್ಲಿ. ಈಗ BK ಪ್ರಸಾದ್ ಅವರು ಸರ್ RSS ವಿಚಾರ ಮಾತಾಡುವಂತ ಸಂದರ್ಭದಲ್ಲಿ ಈ ಗಣಪತಿ ಹಬ್ಬ ಟೈಮ್ಗಳೆಲ್ಲ DJ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡುವಂಥದ್ದೇ ಇವರ ಸಂಸ್ಕೃತಿ ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ಅವ್ರು ಯಾವ ಅರ್ಥ, ನಾನು ನೋಡಿಲ್ಲ ಅದನ್ನು, ನಾ ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ. ಇವತ್ತು ನಾನೀಗ ನೋಡಿ ಗಣಪತಿ ಹಬ್ಬ ನಾವು ಮಾಡ್ತೀವಿ. ನಮ್ಮಲ್ಲಿ ಇವತ್ತೊಂದು ದಿವಸ ಲಿಂಗಾಯತರಲ್ಲಿ ಇವತ್ತೊಂದು ದಿವಸ ನಮ್ಮ ಇಷ್ಟಲಿಂಗ ನಮ್ಮ ಶಿವ. ಆದರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಭಾಳಷ್ಟು ನೀರು ಹರಿದು ಹೋಗಿದೆ. ಇವತ್ತು ನಾವು ನಮ್ಮ ಮನೆಯಲ್ಲೂ ಕೂಡ ಗಣಪತಿ ಕೂಡಿಸ್ತೀವಿ, ಗಣಪತಿ ಇದನ್ನು ಮಾಡ್ತೀವಿ, ಎರಡು ಮಾತಿಲ್ಲ. ಆಲ್ವೇಸ್ ಬದ್ಧ ಅಲ್ಲ, ಇಟ್ ಈಸ್ ಯಾವಾಗಲೂ ಬದ್ಧ. ಆದರೆ ಇಷ್ಟೇ, ಹೈಕಮಾಂಡ್ ಕೂಡ ಯಾವ ಸಂದರ್ಭದಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನಿರ್ತದೆ, ಯೂಶ್ವಲಿ ಇವತ್ತು ನಮ್ಮಲ್ಲಿ ಅಬ್ಸರ್ವರ್ಸ್ ಕಳಿಸ್ತಾರೆ, ವೀಕ್ಷಕರನ್ನು ಕಳಿಸ್ತಾರೆ. ವೀಕ್ಷಕರನ್ನು ಕಳಿಸಿ ಇವತ್ತು ದಿವಸ ಎಲ್ಲರ ಅಭಿಪ್ರಾಯ ತಗೋತಾರೆ. ಆ ಅಭಿಪ್ರಾಯ ತಗೊಂಡು ಪ್ರಜಾತಾತ್ಮಕವಾಗಿ ಡೆಮೊಕ್ರೆಟಿಕ್ ಆಗಿ ಇವತ್ತು ದಿವಸ ಅಭಿಪ್ರಾಯಗಳನ್ನು ಮಾಡ್ತಾರೆ. ಎಷ್ಟೋ ಸಲ ಆ ಅಭಿಪ್ರಾಯನ ಹೊರತಾಗಿನೂ ಕೂಡ ನಿರ್ಧಾರ ಆಗ್ತವೆ. ಯಾಕಂದರೆ ಸಾಮಾಜಿಕ ಇದಿರ್ತದೆ. ಆ ಸಾಮಾಜಿಕ ಇದಕ್ಕೆ ಇವತ್ತು ದಿವಸ ಅವ್ರಿಗೆ ಒಂದು ನಾಯಕತ್ವವನ್ನು ಕೊಡಬೇಕಾಗಿರ್ತದೆ, ರಿಪ್ರೆಸೆಂಟೇಷನ್ ಕೊಡಬೇಕಾಗಿರ್ತದೆ. ಇದೆಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಆಗುವ ಬೇರೆ ಪಕ್ಷದಲ್ಲೂ ಕೂಡ ಆಗ್ತದೆ. ಏನು ಹೈಕಮಾಂಡ್ ಏಕಾಏಕಿ ತೀರ್ಮಾನ ಮಾಡಿದರೂ ಕೂಡ ಯಾರು ಪ್ರಶ್ನೆ ಮಾಡಿದಾರ. ಆದರೆ ಹೈಕಮಾಂಡ್, ನಮ್ಮ ಹೈಕಮಾಂಡು ಇವತ್ತು ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಬೇಕು. ಪ್ರಜಾಸತ್ತಾತ್ಮಕ ಜನರ ಒಂದು ಅಭಿಪ್ರಾಯ, ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು, ಅರ್ಥ ಮಾಡ್ಕೋಬೇಕು ಅಂತೇಳಿ ಪ್ರಜಾಸತ್ತಾತ್ಮಕ ಮಾಡ್ತೀವಿ, ಡೆಮೊಕ್ರೆಟಿಕ್ ಆಗಿ. ತಪ್ಪಿದೆ ಅದು? ಏಕಾಏಕಿ ಮಾಡ್ಬೇಕಾ? ಯಾವಾಗಲೂ ದಟ್ ಈಸ್ ನೋ, ಅದೇನು ಹೊಸದೇನದೆ, ಯಾವಾಗಲೂ ಕೂಡ. ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ಅನಿವಾರ್ಯತೆ ಕಾಂಗ್ರೆಸ್ ಇದೆಯಾ ನೋಡಿ, ಅದು ಎಲ್ಲವೂ ಕೂಡ ಯಾರು ನಾವು ವಿಚಾರ ಮಾಡಿದ್ರಾಗಲ್ಲ. ಬದಲಾವಣೆ ಅಗತ್ಯ ಇದೆ, ಅಗತ್ಯ ಇಲ್ಲ ಎನ್ನುವುದು ಸಂಪೂರ್ಣವಾಗಿ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಅವ್ರು ಯಾವಾಗ ಏನು ಸೂಕ್ತ ಅನಿಸ್ತದೆ ಅದು ನಿರ್ಧಾರಗಳನ್ನು ಕೈಗೊಳ್ತಾರೆ. ಸದ್ಯಕ್ಕೆ ಅಂಥದ್ದು ಯಾವುದು ಕೂಡ ಇಲ್ಲ. ನೆಕ್ಸ್ಟ್ ಕ್ವಶನ್. ಏರ್ಪೋರ್ಟ್ ಪ್ರಾಬಬ್ಲಿ ಈಗ ಈ 2-3 ದಿವಸದಲ್ಲಿ ರಿಪೋರ್ಟ್ ಬರ್ತದೆ. ಬಾಯ್ ಅವ್ರದ್ದು ಆದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದು ಏನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ 2 ಸೈಟ್ಸ್ 3 ಸೈಟ್ಸನ್ನು. ಆ 3 ಸೈಟ್ಸ್ ಬಗ್ಗೆ ಅವ್ರು ತಮ್ಮ ಒಪಿನಿಯನ್ ಕೊಡ್ತಾರೆ. ಆ ಒಪಿನಿಯನ್ ಕೊಟ್ಟ ಮೇಲೆ ಒಂದು ದಿವಸ ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು, ಕನ್ಸಲ್ಟೆನ್ಸಿಯನ್ನು, ಯಾವ ರೀತಿ ಜೇವರ್ ಏರ್ಪೋರ್ಟ್ ಆಯಿತು ನೋಯ್ಡಾದಲ್ಲಿ ಇತ್ತೀಚೆಗೆ ಆಗಿರುವಂಥದ್ದು, ನವಿ ಮುಂಬೈ ಏರ್ಪೋರ್ಟ್ ಮುಂಬೈಯಲ್ಲಾಗಿದೆ, ಆ ಕನ್ಸಲ್ಟೆಂಟ್ಸು ವಯಬಿಲಿಟಿ ಸ್ಟಡೀಸನ್ನು, ಫಿಸಿಬಿಲಿಟಿ ಸ್ಟಡೀಸನ್ನು ಡಿಟೇಲ್ಡ್ ಇದು ಮಾಡಲಿಕ್ಕೆ ಆ ಒಂದು 2 ಸಂಸ್ಥೆಗಳನ್ನ ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡಿದ್ದೀವಿ. ಅವ್ರನ್ನ ಕರೆಸಿ ಅವರಲ್ಲಿ ಯಾರು ಇವತ್ತು ಸಹ ಹೆಚ್ಚಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನೆಲ್ಲ ಒಂದು ಕಡೆ ಪರಿಗಣಿಸಿ ಅವ್ರಿಗೆ ಅದನ್ನು ಕೊಡ್ತೀವಿ. ಅವರು ಏನು ಇಂಡಿಕೇಟ್ ಮಾಡಿ, ಯಾಕಂದ್ರೆ ನಾವು ಕೇವಲ ಸ್ಥಳ ತೋರಿಸಿದರೆ ಅದು ಅಂತ್ಯ ಆಗೋದಲ್ಲ. ನಾವೆಲ್ಲವೂ ಕಡೆ ಒಂದು 5,000 ಎಕರೆ ನಾವು ಕೊಡ್ಬೋದು, ತೋರಿಸ್ಬೋದು. ಆದರೆ ಫಿಸಿಬಿಲಿಟಿ, ವಯಬಿಲಿಟಿನೂ ಬರಬೇಕು. ಯಾಕಂದರೆ ಯಾರು ಬಂದಲ್ಲಿ ಏರ್ಪೋರ್ಟ್ ಮಾಡೋಂಥವ್ರು ಇರ್ತಾರೆ. ಈಗ ಬಾಯಲ್ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾಸ್ ಇರ್ಬೋದು, ಅದಾನಿ ಇರ್ಬೋದು, ಯಾರೇ ಇರ್ಬೋದು. ಅವರು ಬಂದಲ್ಲಿ ಏರ್ಪೋರ್ಟ್ ಮಾಡ್ಬೇಕಂದ್ರೆ ಅವರು ವಯಬಿಲಿಟಿ ನೋಡ್ತಾರೆ. ಸುಮ್ಮನೆ ನಾವು ಜಾಗ ಕೊಟ್ಟರೆ ಅವ್ರು ಏರ್ಪೋರ್ಟ್ ಮಾಡೋದಲ್ಲ. ಅವರು ಅದು ಫಿಸಿಬಿಲಿಟಿ ಆಗ್ತದಲ್ಲೋ, ವಯಬಿಲಿಟಿ ಆಗ್ತದೆ, ಫೈನಾನ್ಷಿಯಲಿ ಅದನ್ನು ಸಸ್ಟೈನೇಬಲ್ ಆಗುತ್ತಾ ಇಲ್ಲ, ಅದನ್ನು ಅವ್ರೆಲ್ಲ ಸ್ಟಡಿ ಮಾಡಿ ಒಂದು ದಿವಸ ಮಾಡ್ತಾರೆ. ಹೀಗಾಗಿ ನಾವು ಅದನ್ನು 2 ಸೈಟ್ಸನ್ನ ಒಳಗೊಂಡು ಒಂದು ದಿವಸ ಬೇಕಾದ್ರೆ ಇನ್ನೂ 1-2 ಎಕ್ಸ್ಟ್ರಾ ಬೇಕಾದ್ರೆ ಸೈಟ್ಸನ್ನ ಇದು ಮಾಡಿಕೊಂಡು ಒಂದು ದಿವಸ ಅವರಿಗೆ ನಾವು ಅದನ್ನು ಕೊಡ್ತೀವಿ. ಅದನ್ನು ಆದಮೇಲೆ ಒಂದು ದಿವಸ ಆ ರಿಪೋರ್ಟ್ ಬಂದಮೇಲೆ, ಆ ಕನ್ಸಲ್ಟಿಂಗ್ ಎಕ್ಸ್ಪರ್ಟ್ ರಿಪೋರ್ಟ್ ಬಂದಮೇಲೆ ಅದನ್ನು ನಾವು ಕ್ಯಾಬಿನೆಟ್ನಲ್ಲಿಟ್ಟು ಮುಖ್ಯಮಂತ್ರಿಗಳ ಇದರಲ್ಲಿ ಒಂದು ದಿವಸ ನಿರ್ಧಾರಗಳನ್ನು ಕೈಗೊಳ್ತೀವಿ. ನೋಡಿಮ್ಮ, ಪ್ರಾರಂಭ ಮಾಡಿದ್ದೀನಿ. ಯು ಶುಡ್ ಅಪ್ರಿಷಿಯೇಟ್ ದ್ಯಾಟ್. 2033ವರೆಗೆ ಇವತ್ತೊಂದು ದಿವಸ ಬಯಲದು ಏನು ಅವರ ಒಂದು 2ನೇ ಏರ್ಪೋರ್ಟು 150 ಕಿಲೋಮೀಟರ್ಗಳು ಬರಬಾರ್ದು ಅಂತಿದೆ. ಇದರ ನಂತರ ನಾನು 2033 ತನಕ 33ವರೆಗೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನ್ರಿ, ವಿ ಲೂಸ್ ದ ಟೈಮ್. ಆಮೇಲೆ ನಾವು ಪ್ರಾರಂಭ ಮಾಡೋಕ್ಕೆ ಅಡ್ವಾನ್ಸ್ ಆಗಿ ಪ್ರಾರಂಭ ಮಾಡೋಣ ಅಂತೇಳಿ ಒಂದು ದಿವಸ. ಯಾಕಂದ್ರೆ ಒಂದು ಏರ್ಪೋರ್ಟ್ ಆಗಬೇಕಂದ್ರೆ ಮಿನಿಮಮ್ 5-6-7 ಇಯರ್ಸ್ ತಗೋತದೆ. ಲ್ಯಾಂಡ್ ಎಕ್ವಿಷನ್ ಆಗಬೇಕು, ಅದು ಆಗಬೇಕು, 108 ಎಲ್ಲ ಅದು ಆಗಬೇಕಂದ್ರೆ ಇಟ್ ಟೇಕ್ ಮಿನಿಮಮ್ ಆಫ್ 5 ಇಯರ್ಸ್. ಸೊ ಇವತ್ತು ನಾವು ಮಾಡಿದ್ವಿ ಅಂದ್ರೆ, ಇವತ್ತು ನಾವು 26 ಮಾಡಿದರೆ ಇಟ್ ವಿಲ್ ಕಮ್ ಟು 31-32 ಬರ್ತದೆ, ಆಲ್ಮೋಸ್ಟ್ ನಿಯರ್ ಇನ್ ದಟ್ ಟೈಮ್. ಜನರಲ್ ಈಗ ಬ್ಯಾಂಗ್ಳೂರ್ ಏರ್ಪೋರ್ಟು
ಆಂಧ್ರ ಬಹುತೇಕ ಲಾಭ, ಈ ಕಡೆ ಸಿಟಿ ಬೆಳೆದ್ರೆ ಬೇರೆ ರಾಜ್ಯಕ್ಕೆ ಲಾಭ ಅಂತ. But ಅದೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಿರ್ಧಾರ ಮಾಡ್ತೀವಿ. ನಿಮ್ಗಿಂತ ಜಾಸ್ತಿ ನಮ್ಗೆ ಗೊತ್ತಿದೆ. ಈ ಬಾರಿ ಅನುಕೂಲ ಆಗಲಿ. ನೋಡಿ, ಈಗ ಎರಡಿದಾವೆ. ಒಂದು ನಾರ್ತ್ ಕರ್ನಾಟಕ ಬಹುತೇಕ ಜಿಲ್ಲೆಗಳು ಈ ಕಡೆಯಿಂದ ಬರ್ತವೆ, ಇಲ್ಲಿ ಆಗಬೇಕು ಅಂತ ಒಂದು ವಾದ ಇದೆ. ಬಹುತೇಕ ಉತ್ತರ ಕನ್ನಡ ಶಾಸಕರದು ಉತ್ತರ ಕರ್ನಾಟಕದ ಶಾಸಕರದು ಜನತೆದು. ಇನ್ನೊಂದು ಏರ್ಪೋರ್ಟ್ ನಾರ್ತ್ನಲ್ಲಿದೆ, ಸೌತ್ನಲ್ಲಿ ಆಗಬೇಕು. ನಾವೇನು ಹೊಸೂರು ಬಗ್ಗೆ ಹೇಳಿದಾರಲ್ಲ, ಈಗ ಇದೆಲ್ಲನೂ ಕೂಡ ಈ ಕಡೆ ಇದೆ. ಇದೆಲ್ಲವನ್ನು ಇಟ್ಕೊಂಡು ಎಲ್ಲೇ ಮಾಡಿದರೂ ಕೂಡ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಆನ್ ಮೆರಿಟ್. ಅಲ್ಲಿ ಪ್ಯಾಸೆಂಜರ್ ಲೋಡ್ ಬರ್ತದೆ, ಕಾರ್ಗೋ ಲೋಡ್ ಫ್ಯಾಕ್ಟರ್ ಬರ್ತದೆ. ನಾವು ಜಾಗ ಕೊಟ್ಟು ಅಂದಮೇಲೆ ಯಾರೋ ಬಂದು ಅದನ್ನು ಆಯ್ತಪ್ಪ ನೀವು ಜಾಗ ಕೊಟ್ಟಿದ್ದೀರಿ, ನಾವು ಬಂದು ಏರ್ಪೋರ್ಟ್ ಮಾಡ್ತೀವಿ ಅಂತ ಮಾಡಿದಲ್ಲ. ಅದನ್ನು ದೇ ವಿಲ್ ಗೋ ಥ್ರೂ ದರ್ ಓನ್ ಇನ್ಸ್ಪೈಟ್ ಆಫ್ ನಾವು ನಮ್ಮ ಕನ್ಸಲ್ಟೆನ್ಸಿ ಇದು ಮಾಡಿ ಎಕ್ಸ್ಪರ್ಟ್ ಇದು ಮಾಡಿ ಕೊಟ್ಟರು ಕೂಡ ದೇ ವಿಲ್ ಹ್ಯಾವ್, ಯಾರು ಬಿಡ್ ಮಾಡ್ತಾರೆ ಏರ್ಪೋರ್ಟ್ಗೆ, ದೇ ವಿಲ್ ಹ್ಯಾವ್ ದರ್ ಓನ್ ದಿಸ್ ಒನ್. ಅವು ವಯಬಿಲಿಟಿ ಹಾಕಿತ್ತು, ಫಿಸಿಬಿಲಿಟಿ ಹಾಕಿತ್ತಂದರೆ ಅವ್ರು ಮಾಡ್ತಾರೆ, ಅದಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ. ದಿಸ್ ಆರ್ ದ ಇದಕ್ಕೆ ಸ್ಪಷ್ಟತೆ ನಿಮಗೆ ಬೇಕಾಗಿದ್ರೆ ಹೇಳ್ರಿ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್. ನೋಡಿ, ಒಂದು ತಪ್ಪು ಆರ್ ಎಸ್ ಎಸ್ ಅನ್ನೋದು ಪ್ರಶ್ನೆ ಬಂದಿಲ್ಲ. ಸುಮ್ಮನೆ ಆರ್ ಎಸ್ ಎಸ್ ಚಟುವಟಿಕೆ ಅಂತಲ್ಲ. ಯಾರೇ ಈಗಾಗಲೇ ಕಾನೂನು ಇದೆ, ಈಗಾಗಲೇ ಜಿಯೋ ಇದೆ, ಅದನ್ನು ಆ ರೂಲ್ಸ್ ಫ್ರೇಮ್ ಮಾಡಬೇಕು ಅಂತ ಆಗಿದೆ. ಆದರೆ ಇದು ಆರ್ ಎಸ್ ಎಸ್ ಸಲುವಾಗಿ ಮಾಡಿದಂತಲ್ಲ, ಎಲ್ಲರಿಗೂ ಅನ್ವಯಿಸ್ತಾಗ್ತದೆ. ನಾಳೆ ನಾವು ಒಂದು ಬಸವ ಅಭಿಯಾನವನ್ನು ಮಾಡಿದರೆ ಅದಕ್ಕೂ ಅನ್ವಯಿಸ್ತದೆ. ಯಾವುದೇ ಇದನ್ನು ಮಾಡಿದ್ರು ಕೂಡ ಎಲ್ಲರಿಗೂ ಅನ್ವಯಿಸ್ತದೆ. ಇದು ಒಂದೇ ಅಲ್ಲ ಅಂತ ಅನುಮತಿ ಬೇಕಲ್ಲ, ಪೂರ್ವ ಅನುಮತಿ ಅದನ್ನು ಬೇಕಾಗ್ತದೆ. ಇದಕ್ಕೆ ಆರ್ ಎಸ್ ಎಸ್ ಸಲುವಾಗಿ ಮಾಡಿದ್ದಲ್ಲ. ಅಲ್ಲೇನು ಹೇಳಿದ್ವಿ ಆರ್ ಎಸ್ ಎಸ್ ಸಲುವಾಗಿ ಅಂತ, ಅಥವಾ ಅದೇನು ಆರ್ ಎಸ್ ಎಸ್ ಒಂದಕ್ಕೆ ಅಪ್ಲೈ ಆಗುತ್ತಾ? ಪರ್ಮಿಷನ್ ಎಲ್ಲರಿಗೂ ಅಪ್ಲೈ ಆಗ್ತದೆ. ಅಥವಾ ನೀವೇ ಮಾಧ್ಯಮದವ್ರು ಏನೋ ಒಂದು ಇವೆಂಟ್ ಮಾಡಬೇಕಾಗ್ತದೆ, ನಿಮಗೂ ಅಪ್ಲೈ ಆಗುತ್ತೆ. ಕರೆಕ್ಟು, ಮಾಡಲಿ. ಅದನ್ನು ನಾವು ಕೂಡ ನಮ್ಮ ಸಲಹೆಗಳನ್ನು ಕರೆದಾಗ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಕಿರಣ್ ಮುಜುಮ್ದಾರ್ ಕೂಡ ಮೊನ್ನೆ ಬಂದಿದ್ದರು. ಅವರು ಒಂದು ನೆವ್ಯೂ ಸಲುವಾಗಿ, ಒಂದು ಮದುವೆ ಇದ್ರ ಸಲುವಾಗಿ 9ನೇ ತಾರೀಕಿಗೆ ಬಂದು ಭೇಟಿಯಾಗಿ ಅವರು ಕೂಡ ಭಾಳ ಚರ್ಚೆ ಮಾಡಿದ್ದಾರೆ. ಇದ್ರಾಗ ಮತ್ತು ಇದು ಡಿ ಕೆ ಶಿವಕುಮಾರ್ ಯಾವ್ದು ಉಪಮುಖ್ಯಮಂತ್ರಿಗಳು ಕರೀತಾರೆ, ನಾವೆಲ್ಲರೂ ಭಾಗವಹಿಸಿ, ನಾನು ಪ್ರಿಯಾಂಕರಿಗೆ ಮತ್ತು ಯಾರನ್ನು ಕರೀತಾರೆ ಕರ್ ಮಾಡಿ ಒಟ್ಟಾರೆ ಇವತ್ತು ದಿವಸ ಇಲ್ಲಿ ರಾಜ್ಯದಲ್ಲಿ ಆಗಬೇಕಾಗಿದ್ದು ಇಮಿಡಿಯೇಟಾಗಿ ಏನಾಗಬೇಕು, ಶಾರ್ಟ್ ಟರ್ಮ್, ಆಮೇಲೆ ಮಧ್ಯಮ ಟರ್ಮ್ನಲ್ಲಿ, ಮೀಡಿಯಮ್ ಟರ್ಮ್ನಾಗ ಏನಾಗಬೇಕು, ಲಾಂಗ್ ಟರ್ಮ್. ಟನಲ್ಗಿನ್ನಲು ಫ್ಲೈಓವರ್ಸು ಕೆಲವೆಲ್ಲ ಲಾಂಗ್ ಟರ್ಮ್ನಲ್ಲಿ ಹೋಗ್ತವೆ, ಕೆಲವೊಂದು ಮೀಡಿಯಮ್ ಟರ್ಮ್ನಲ್ಲಿ ಹೋಗ್ತವೆ. ಈಗ ಪಾಟೋಲು ಅಂತ ಇದು ರೀಕಾರ್ಪೆಟಿಂಗ್ ಇವೆಲ್ಲ ಕೂಡ ಇಮಿಡಿಯೇಟ್ ಇದರಲ್ಲಿ ಬರ್ತವೆ. ಸೊ ಇವೆಲ್ಲರೂ ಕೂಡ ಯಾವುದು ಇಮಿಡಿಯೇಟ್ ಕಸ ಇದು ಮಾಡುವಂಥದ್ದು, ಈಗ ಇಮಿಡಿಯೇಟ್ ಆಗಿ ಮಿಡ್ ಟರ್ಮು, ಲಾಂಗ್ ಟರ್ಮು ಇದೆಲ್ಲರೂ ಕೂಡ ಮಾಡುವಂಥದ್ದು ಮಾಡ್ತೀವಿ. ನಾವು ಸಜೆಷನ್ಸ್ ಕೊಡ್ತೀನಿ. ನೋಡಿ, ಸ್ವಾಭಾವಿಕ ಅವರ ಅಪೇಕ್ಷೆಗಳಿರ್ತವೆ. ಆದರೆ ನಾನು ಲಾಸ್ಟ್ ಟೈಮ್ ಕೂಡ ನಾನು CSR ಅಂತ ಹೇಳಿಲ್ಲ. ನಾನೇನು ಹೇಳಿದ್ದೆ ಅಂದರೆ, ಕಿರಣ್ ಮುಜುಮ್ದಾರ್ ಅವರು ಗಮನ ಸೆಳೆದಿದ್ದಾರೆ, ಅಟೆನ್ಷನ್ ಡ್ರಾ ಮಾಡಿದ್ದಾರೆ ವಾಟ್ ಹೋಲ್ಸ್ದೆಲ್ಲ. ಅದಕ್ಕೆ 1,000 ಕೋಟಿ ರೂಪಾಯಿ ಕೊಟ್ಟು ನಾವು ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಅಟೆನ್ಷನ್ ಡ್ರಾ ಮಾಡಿದ್ಮೇಲೆ ನಾವು ಕೆಲಸ ಪ್ರಾರಂಭ ಮಾಡಿರ್ಲಿಕ್ಕಾದ್ರೆ ಅವ್ರು ಮತ್ತೆ ಅದನ್ನು ರಿಪೀಟ್ ಮಾಡಲಿ. ಅಟೆನ್ಷನ್ ಡ್ರಾ ಮಾಡಿದ್ಮೇಲೆ ಇವತ್ತು ದಿವಸ ನಾವು ಕೆಲಸ ಪ್ರಾರಂಭ ಮಾಡಿದ್ಮೇಲೆ ದೇರ್ ಎಂಡ್ಸ್ ದ ಮ್ಯಾಟರ್. ಈ ದೃಷ್ಟಿಯಿಂದ ನಾನು ನಿನ್ನೆನೂ ಕೂಡ ಅದನ್ನೇ ಹೇಳಿದ್ದೀನಿ. ಗಮನ ಸೆಳಿಬೇಕು. ಎಷ್ಟೋ ಸಲ ನಾವು ಕೂಡ ನಮ್ಗೆ ಗೊತ್ತಿರೋದಲ್ಲ ದಿವಸ ಭಾಳಷ್ಟು ವಿಷಯಗಳು, ಅನೇಕ ಸಲ ವಿಚಾರಗಳು ಇವತ್ತು ಮಾಧ್ಯಮದವ್ರು ನೀವು ಗಮನ ಸೆಳಿತೀರಿ. ನಾವು ಗಮನ ಸೆಳೆದ್ಮೇಲೆ ನಾವು ಅಟೆಂಡ್ ಆದಮೇಲೆ ನೀವೇನು ಮಾಡ್ತೀರಾ, ಅಟೆಂಡ್ ನಮ್ಮ ಇದರಿಂದ ಫಲಶ್ರುತಿ ಅಂತ ಹಾಕ್ತೀರಿ ನೀವು. ಹಾಗೆ ಫಲಶ್ರುತಿ ಆಗ್ಬೇಕಲ್ಲ ಇಲ್ಲಿ. ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ರಾಜ್ಯದಲ್ಲಿ ಈಗ ಒಬ್ಬರಲ್ಲ ಒಬ್ರು ಕೂಡ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಮಾಡ್ಕೊಂತಾರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ 2028 ಕೇಳ್ತಾರೆ. MB ಪಾಟೀಲ್ ಅವರು ಕೂಡ ಹಿರಿಯ ನಾಯಕರು. ನೋಡಿ, ನಮ್ಮ ಯಾರದೇ ಕ್ಲೇಮ್ ಇವತ್ತು ಸರ್ ಮಾಡ್ಕೊ ಸ್ವಾಭಾವಿಕ, ಎಲ್ಲರಿಗೂ ಆಶೆ ಇರ್ತದೆ. ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು MB ಪಾಟೀಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥ ಇದ್ದಾರೆ, ಪರಮೇಶ್ವರ್ ಅವರು ಸಮರ್ಥ ಇದ್ದಾರೆ, ರಾಮಲಿಂಗಡಿ ಅವರು ಸಮರ್ಥ ಇದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥ ಇದ್ದಾರೆ, ಭಾಳಷ್ಟು ಜನ ಸಮರ್ಥ ಇದ್ದಾರೆ. ನಮ್ಮಲ್ಲಿ ಕೊರತೆ ಇಲ್ಲ, ಲೀಡರ್ಶಿಪ್ ಭಾಳಷ್ಟು ಇದೆ ನಮ್ಮಲ್ಲಿ. BJP ಥರ ದಿವಾಳಿ ಆಗಿಲ್ಲ ನಮ್ಮಲ್ಲಿ. ಅದೆಲ್ಲ ನೋಡಿ, ನಾನು ಕ್ಲೇಮ್ ಮಾಡ್ಕೊಂಡ್ರೆ ಆಗ್ತದ? ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಜನ ಇದು ಮಾಡಬೇಕು, ಪಕ್ಷ ಅದನ್ನು ಮನ್ನಣೆ ಮಾಡಬೇಕು. ಪಕ್ಷ ಇದು ಮಾಡಿದಾಗ ಅದು ಆಗ್ತದೆ. ನೀವು ಕ್ಲೇಮ್ ಮಾಡ್ಕೋಬೇಕಂತಿಲ್ಲ. ಪಕ್ಷ ಯಾವತ್ತಿನ ದಿವಸ ಜನಾಭಿಪ್ರಾಯ ಬರಬೇಕು.
ನಾನು ಸ್ವಯಂ ಘೋಷಿತ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಜನ ಇವತ್ತು ಸಹ ಅದನ್ನು ಬಯಸಬೇಕು. ಮತ್ತು ಕಾಂಗ್ರೆಸ್ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಇದೆಲ್ಲವೂ ಕೂಡ ಹೈಕಮಾಂಡ್ ತಿಳಿಸ್ತಾರೆ. ಇದೆಲ್ಲವೂ ಕೂಡ ಪದ್ಧತಿ ಇದೆ ನಮ್ಮಲ್ಲಿ. ಥ್ಯಾಂಕ್ ಯು. ಬಿಡಿ ಈಗ ನೆಕ್ಸ್ಟ್ ನನಗೆ ಗೊತ್ತಿಲ್ಲಪ್ಪ, ನೀವು ಹೈಕಮಾಂಡ್ ಕೇಳ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಹೋಗ್ಬೇಕು ಇಲ್ಲ ಊರಲ್ಲಿ. ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಹೋಗಿ ಮರಿ ಇಲ್ಲೇ ಹೈಕಮಾಂಡ್ ಇಲ್ಲೇ ಇದೆ ಅಲ್ಲ, ಸದಾಶಿವನಗರದಲ್ಲೇ ಇದೆ ಹೈಕಮಾಂಡ್. ಸದಾಶಿವನಗರದ AICC ಅಧ್ಯಕ್ಷರು ಒಬ್ಬರು ಹೈಕಮಾಂಡ್ ಇಲ್ಲೇ ಇದ್ದಾರೆ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು. ಬೇಕಾದ್ರೆ ಇಲ್ಲೇ ಹೋಗಿ AICC ಅಧ್ಯಕ್ಷರು ಕೇಳಿ ನೀವು ಹೋಗಿ ಅಂತ ಏನು ಹೇಳ್ತಾರೆ. ಹಾಂ ಅದಕ್ಕೆ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಹೋಗ್ಬ ನಾನು ಕೇಳಿದ್ರೆ ಏನು ಹೇಳೋದಪ್ಪ ನಾನು. ಐ ಆಮ್ ನಾಟ್ ದ ಹೈಕಮಾಂಡ್. ಹೈಕಮಾಂಡ್ ಇಲ್ಲೇ ಇದ್ದಾರೆ ಇವತ್ತು ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಹೋಗಿ ಕೇಳಿ, ಅವ್ರು ಹೇಳ್ಬೋದು ನಿಮಗೆ. ನಮಗೂ ಅದೇ ಕುತೂಹಲ ಸರ್, ಇಲ್ಲಿ ಇರೋದ್ರಿಂದ ಇಲ್ಲಿ ಸದಾಶಿವನಗರದಲ್ಲಿ ಇರೋರು ಯಾರು ಆಗ್ಲಿ ಅಂತ ಹೇಳ್ಬಿಟ್ಟು ಖಾತೆ ಏನಾದರೂ ಬದಲಾವಣೆ ಬಯಸ್ತೀರಾ ಸರ್? ನೀರಾವರಿ ಎಲ್ಲ ನೋಡಿ, ಇದು ಒಂದು ಹೇಳ ನನ್ನ ಕೈಲಿ ಇದು ಖಾತೆಗಳು ಅಂತೂ ಪರ್ಟಿಕ್ಯುಲರ್ಲಿ ಇಟ್ ಇಸ್ ದ ಪ್ರಿಯರೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿ ಪರಮಾಧಿಕಾರ. ನಾವು ಇಂಥ ಖಾತೆನೇ ಬೇಕಂತ ಹೇಳ ಬರ್ತದ? ಹೇಳ್ಬೋದು. ಅದು ಅಂತಿಮವಾಗಿ ಇಟ್ಸ್ ಮುಖ್ಯಮಂತ್ರಿಗಳು ಇನ್ ಕನ್ಸಲ್ಟೇಷನ್ ವಿತ್ ಹೈಕಮಾಂಡ್ ದೇ ಡಿಸೈಡೆಡ್. AICC ಜನರಲ್ ಸೆಕ್ರೆಟರೀಸ್ ಇರ್ತಾರೆ, ರಾಹುಲ್ ಗಾಂಧಿಯವರು ಇರ್ತಾರೆ, ಸೋನಿಯಾ ಗಾಂಧಿಯವರು ಇರ್ತಾರೆ, ಖರ್ಗೆ ಸಾಹೇಬರು ಇರ್ತಾರೆ. ದೇ ಆಲ್ ಡಿಸೈಡ್ ಆನ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.